ಪ್ರಸ್ತುತ ಈ ರಷ್ಯಾ ಹಾಗೂ ಉಕ್ರೇನ್ ದೇಶಗಳಲ್ಲಿ ಗಲಾಟೆಗಳು ನಡೀತಾ ಇದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಕೂಡ ಘೋಷಣೆ ಮಾಡಿದೆ. ಉಕ್ರೇನ್ ಹಾಗೂ ಈ ರಷ್ಯಾ ದೇಶಗಳ ಮಧ್ಯೆ ನಡೀತಿರೋ ಗಲಾಟೆಗಳು ಏನಿಗೆ ಬಂತು? ಈ ಎರಡೂ ದೇಶಗಳ ಮಧ್ಯೆ ನಡೆಯೋ ಯುದ್ಧದಲ್ಲಿ ಅಮೆರಿಕ ಹಾಗೂ ಯುರೋಪಿಯನ್ ಕಂಟ್ರೀಸ್ ಏನಿಗೆ ತಲೆ ಹಾಕ್ತಿದೆ ಅನ್ನೋ ವಿಷಯಗಳ ಬಗ್ಗೆ ಇವಾಗ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಸ್ನ ಮಿಸ್ ಮಾಡದೇ ಇರ್ತೀರ. ಈ ರಷ್ಯಾ ಹಾಗೂ ಉಕ್ರೇನ್ ಬಗ್ಗೆ ಹೇಳೋಕ್ಕೂ ಮುಂಚೆ ನಿಮಗೆಲ್ಲ ಸೋವಿಯತ್ ಯೂನಿಯನ್ ಬಗ್ಗೆ ಹೇಳಬೇಕು. ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ಅನ್ನೋದು ಒಂದು ದೇಶ. ಆ ದೇಶ ಅನ್ನೋದು 1922ರಿಂದ 1991ರವರೆಗೂ ಈ ಪ್ರಪಂಚದಲ್ಲಿ ಎಕ್ಸಿಸ್ಟೆನ್ಸಲ್ಲಿತ್ತು. ಉದಾಹರಣೆಗೆ ಇಂಡಿಯಾಲಿ ಹೆಂಗೆ ನಮಗೆ ವಿವಿಧ ರಾಜ್ಯಗಳಿದೆಯೋ ಅದೇ ಥರ ಸೋವಿಯತ್ ಯೂನಿಯನ್ ದೇಶದಲ್ಲಿ ಕೂಡ ರಾಜ್ಯಗಳು ಇದ್ದವು. ಆ ರಾಜ್ಯಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಉಕ್ರೇನ್, ರಷ್ಯಾ, ಜಾರ್ಜಿಯಾ ಮುಂತಾದವು. ಈ ಥರ 15 ರಾಜ್ಯಗಳಿತ್ತು. ಇಂಡಿಯಾಲಿ ನಾವು ಸ್ಟೇಟ್ಸ್ ಅಂತ ಕರಿತೀವಿ, ಆದರೆ ಅದೇ ಸೋವಿಯತ್ ಯೂನಿಯನ್ನಲ್ಲಿ ಅವರು ಅದನ್ನು ರಿಪಬ್ಲಿಕ್ಸ್ ಅಂತ ಕರೀತಿದ್ರು. 1991ರಲ್ಲಿ ಏನಾಯಿತು ಅಂತ ಅಂದರೆ ಈ ರಿಪಬ್ಲಿಕ್ಸ್ ಎಲ್ಲ ಸೋವಿಯತ್ ಯೂನಿಯನ್ನಿಂದ ವಿಭಜನೆಗೊಂಡು ಪ್ರತ್ಯೇಕ ದೇಶಗಳಾಯಿತು. ಈ ಥರ ಪ್ರತ್ಯೇಕ ದೇಶಗಳಾಗಿದ್ದನ್ನು ಡಿಸಲ್ಯೂಷನ್ ಆಫ್ ಸೋವಿಯತ್ ಯೂನಿಯನ್ ಅಂತ ಕರೀತಾರೆ, ಇಲ್ಲಾಂದರೆ ಫಾಲ್ ಆಫ್ ಸೋವಿಯತ್ ಯೂನಿಯನ್ ಅಂತ ಕೂಡ ಕರೀತಾರೆ. ಈ ಥರ ವಿಭಜನೆಗೊಂಡು ಪ್ರತ್ಯೇಕ ದೇಶಗಳಾಗಿ ಸೃಷ್ಟಿಯಾಗಿರೋದ್ರಲ್ಲಿ ರಷ್ಯಾ ಹಾಗೂ ಉಕ್ರೇನ್ ಕೂಡ ಇದೆ. ನಾವೊಂದು ಸಲ ಪ್ರಪಂಚದ ಮ್ಯಾಪ್ ನೋಡಿದ್ದೇ ಆದರೆ ಉಕ್ರೇನ್ ದೇಶ ಇಲ್ಲಿರುತ್ತೆ, ಹಾಗೂ ಅದರ ಬಲಭಾಗಕ್ಕೆ ರಷ್ಯಾ ದೇಶ ಇದೆ, ಎಡಭಾಗಕ್ಕೆ ಯುರೋಪಿಯನ್ ಯೂನಿಯನ್ ಇದೆ. ಈ ಯುರೋಪಿಯನ್ ಯೂನಿಯನ್ ಏನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಯುರೋಪ್ ಕಾಂಟಿನೆಂಟಲ್ಲಿರೋ 27 ದೇಶಗಳು ಒಂದಾಗಿ ಒಂದು ಯೂನಿಯನ್ ಥರ ರೂಪುಗೊಳ್ಳುತ್ತೆ. ಅದರ ಹೆಸರು ಯುರೋಪಿಯನ್ ಯೂನಿಯನ್. ಈ ಯೂನಿಯನ್ನಲ್ಲಿ ಇರುವಂತಹ ದೇಶಗಳಲ್ಲಿ ಪ್ರಜೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಅಥವಾ ಪ್ರಯಾಣ ಮಾಡುವಾಗ ಪಾಸ್ಪೋರ್ಟ್ ಹಾಗೂ ವೀಸಾ ಅವಶ್ಯಕತೆ ಇರೋದಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಯಾವುದೇ ಥರದ ತೆರಿಗೆ ಇಲ್ಲದೆ ಉಚಿತವಾಗಿ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಮಾಡ್ಕೋಬೋದು. ಯುರೋಪಿಯನ್ ಯೂನಿಯನ್ನಲ್ಲಿ ಇರುವಂತಹ ದೇಶಗಳಿಗೆ ಈ ಥರ ಲಾಭಗಳಿರುತ್ತೆ. ಸೊ ಇವಾಗ ರಷ್ಯಾಗೆ ಹಾಗೂ ಯುರೋಪಿಯನ್ ಯೂನಿಯನ್ಗೆ ಮಧ್ಯದಲ್ಲಿ ಉಕ್ರೇನ್ ದೇಶ ಇದೆ. ಉಕ್ರೇನ್ ಅನ್ನೋ ದೇಶ ರಷ್ಯಾಗೆ ಹಾಗೂ ಯುರೋಪಿಯನ್ ಯೂನಿಯನ್ಗೆ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಇವಾಗ ನೋಡೋಣ. ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಒಂದಿರುತ್ತೆ. ಉದಾಹರಣೆಗೆ ಅಮೇರಿಕನ ತಗೊಂಡ್ರೆ ಈ ಅಮೇರಿಕ ಏನು ಹೇಳಿದ್ರು ಅದನ್ನು ಈ UK, ಜಪಾನ್, ಆಸ್ಟ್ರೇಲಿಯಾ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಈ ಎಲ್ಲ ಕೇಳುತ್ತೆ. ಏನೇ ಸಮಸ್ಯೆ ಬಂದರೂ ಎಲ್ಲ ಒಂದಾಗಿ ಹೋರಾಡುತ್ತೆ. ಸೊ ಅಮೇರಿಕಾ ಇಷ್ಟು ಕಂಟ್ರೀಸ್ನ ಅದರ ಹೊಂದಾಣಿಕೆಯಲ್ಲಿ ಇಟ್ಕೊಂಡಿದೆ. ಇದನ್ನೇ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ. ಅಮೇರಿಕಾಗೆ ಏನು ಬೇಕು ಅಂತ ಹೇಳಿದ್ರೆ ಈ ರಷ್ಯಾಗೆ ಹತ್ತಿರ ಇರುವ ಕಂಟ್ರೀಸ್ನ ಅದರ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಇಟ್ಕೋಬೇಕು ಅಂತ. ಈ ಥರ ಏನಕ್ಕೆ ಅಂತ ಹೇಳಿದ್ರೆ ಯಾವಾಗಾದರೂ ರಷ್ಯಾ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಅಂದಾಗ ಈ ಕಂಟ್ರೀಸ್ನ ಯೂಸ್ ಮಾಡ್ಕೋಬೋದು ಅಂತ. ಇದೇ ಥರ ರಷ್ಯಾಗೆ ಏನು ಬೇಕು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ನಲ್ಲಿ ಇದ್ದ ಪ್ರದೇಶಗಳನ್ನ ಅದರ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಇಟ್ಕೋಬೇಕು ಅಂತ. ಈ ರಷ್ಯಾ ಬಾರ್ಡರ್ಸ್ನ ನೋಡಿದ್ದೇ ಆದರೆ ಇಲ್ಲಿ ಈಸ್ತೋನಿಯಾ, ಲ್ಯಾಟ್ವಿಯಾ, ಲಿಥಾನಿಯಾ, ಬೆಲಾರಸ್, ಉಕ್ರೇನ್ ಇದೆ. ಈ ಎಲ್ಲ ದೇಶಗಳು ಯುರೋಪಿಯನ್ ಯೂನಿಯನ್ ಹಾಗೂ ರಷ್ಯಾಗೆ ಮಧ್ಯದಲ್ಲಿದೆ. ಈ ಥರ ಇರೋದ್ರಿಂದ ರಷ್ಯಾ ಏನು ಅಂದ್ಕೊಳ್ಳುತ್ತೆ ಅಂತ ಅಂದರೆ ಈ ಎಲ್ಲ ದೇಶಗಳು ಅದರ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಇರಬೇಕು ಅಂತ. ಆದರೆ ಅಮೇರಿಕಾ ಹಾಗೂ ಯುರೋಪಿಯನ್ ಯೂನಿಯನ್ ಮಾತ್ರ ಅವರ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಹಿಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಸ್ತೋನಿಯಾ, ಲ್ಯಾಟ್ವಿಯಾ, ಲಿಥಾನಿಯಾ ಯುರೋಪಿಯನ್ ಯೂನಿಯನ್ನಲ್ಲಿ ವಿಲೀನಗೊಂಡಿದೆ ಹಾಗೂ ನ್ಯಾಟೋಲಿ ಕೂಡ ಇದು ವಿಲೀನಗೊಂಡಿದೆ. ನ್ಯಾಟೋ ಬಗ್ಗೆ ಹೇಳೋದೇ ಆದರೆ 1940ರ ದಶಕಗಳಲ್ಲಿ ಸೋವಿಯತ್ ಯೂನಿಯನ್ ಪದೇ ಪದೇ ಬಂದು ಯುರೋಪಿಯನ್ ಕಂಟ್ರೀಸ್ನ ಆಕ್ರಮಣ ಮಾಡ್ತಿತ್ತು ಅಂತ. ಈ ಥರ ಮತ್ತೆ ನಡಿಬಾರ್ದು ಅಂತ ಕೆಲವು ಯುರೋಪಿಯನ್ ಕಂಟ್ರೀಸ್ ಹಾಗೂ ಅಮೇರಿಕ ಸೇರಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಏನಂತ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅದೇ ಈ ನ್ಯಾಟೋ. ಈ ಅಗ್ರಿಮೆಂಟ್ ಪ್ರಕಾರ ಯಾವ ದೇಶಗಳು ನ್ಯಾಟೋಲಿ ಇರುತ್ತೋ ಅವುಗಳಲ್ಲಿ ಯಾವುದಾದ್ರೂ ದೇಶಕ್ಕೆ ನಾನ್ ನ್ಯಾಟೋ ದೇಶ ಆಕ್ರಮಣ ಮಾಡೋಕ್ಕೆ ಬಂದಾಗ ಅವಾಗ ನ್ಯಾಟೋಲಿ ಇರುವ ದೇಶಗಳೆಲ್ಲ ಸೇರಿ ಶತ್ರು ದೇಶದ ಜೊತೆ ಯುದ್ಧ ಮಾಡಬೇಕು. ನ್ಯಾಟೋ ಅಲ್ಲಿ ಇದೀಗ 30 ದೇಶಗಳು ಇದೆ. ನ್ಯಾಟೋ ಅಲ್ಲಿ ಮುಖ್ಯವಾಗಿ ಯುರೋಪಿಯನ್ ಯೂನಿಯನ್ಗೆ ಸೇರಿದ ದೇಶಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿರುತ್ತೆ. ಇವಾಗ ಮೇನ್ ಟಾಪಿಕ್ಗೆ ಹೋಗೋದೇ ಆದರೆ ಈ 3 ದೇಶಗಳ ನಂತರ ಈ ಬೆಲಾರಸ್ ಹಾಗೂ ಉಕ್ರೇನ್ನ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ಅವರ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ಗೆ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಹಾಗೂ ನ್ಯಾಟೋಲಿ ವಿಲೀನ ಆಗಬೇಕು ಅಂತ ಈ ಬೆಲಾರಸ್ ಹಾಗೂ ಉಕ್ರೇನ್ನ ಕೇಳ್ತಾರೆ. ಈ ಒಂದು ಕಾರಣಕ್ಕೆ ರಷ್ಯಾಗೆ ಕೋಪ ಬರುತ್ತೆ. ಮೇಲೆ ಇರುವ 3 ದೇಶಗಳು ಚಿಕ್ಕ ದೇಶಗಳು, ರಷ್ಯಾಗೆ ಅವು ಅಷ್ಟು ಇಂಪಾರ್ಟೆಂಟ್ ಕೂಡ ಇರಲಿಲ್ಲ. ಆದರೆ ಈ ಬೆಲಾರಸ್ ಹಾಗೂ ಈ ಉಕ್ರೇನ್ 2 ದೊಡ್ಡ ದೇಶಗಳು. ಅದಕ್ಕೆ ಈ ಸತಿ ರಷ್ಯಾ ಸೀರಿಯಸ್ ಆಗಿ ತೊಗೊಂಡಿದೆ.
ಉದಾಹರಣೆಗೆ ಚೈನಾ ಮಿಲಿಟ್ರಿ ಬಂದು ಶ್ರೀಲಂಕಾ ಅಲ್ಲಿ ಮಿಸೈಲ್ಸ್ನ ರೆಡಿಯಾಗಿ ಇಟ್ಕೊಂಡ್ರೆ ಇಂಡಿಯಾ ಕಾಮಾಗಿರುತ್ತಾ? ರಷ್ಯನ್ ಮಿಲಿಟ್ರಿ ಹೋಗಿ ಮೆಕ್ಸಿಕೋಲಿ ಮಿಸೈಲ್ಸ್ನ ಇಟ್ಕೊಂಡ್ರೆ ಈ ಅಮೇರಿಕ ಸುಮ್ಮನೆ ಇರುತ್ತಾ? ಹಾಗೆ ನ್ಯಾಟೋ ಮಿಲಿಟ್ರಿ ಬಂದು ಉಕ್ರೇನಲ್ಲಿ ಇದ್ದರೆ ರಷ್ಯಾ ಕಾಮಾಗಿರುತ್ತಾ? ಇರಲ್ಲ. ಅದಕ್ಕೆ ರಷ್ಯಾ ವಾರ್ನಿಂಗ್ ಕೊಟ್ಟಿರುತ್ತೆ ಬೆಲಾರಸ್ ದೇಶಕ್ಕೂ ಹಾಗೂ ಉಕ್ರೇನ್ ದೇಶಕ್ಕೂ. ಏನಂತ ಅಂದರೆ ನ್ಯಾಟೋಲಿ ಜಾಯಿನ್ ಆಗಬೇಡಿ ಅಂತ. ಇದರಲ್ಲಿ ಬೆಲಾರಸ್ ಮಾತ್ರ ರಷ್ಯಾ ಹೇಳಿದ್ದು ಕೇಳುತ್ತೆ, ನ್ಯಾಟೋಲಿ ಸೇರೋದಿಲ್ಲ ಹಾಗೂ ಯುರೋಪಿಯನ್ ಯೂನಿಯನ್ನಲ್ಲಿ ಕೂಡ ಸೇರೋದಿಲ್ಲ. ಆದರೆ ಉಕ್ರೇನ್ ಮಾತ್ರ ರಷ್ಯಾ ಹೇಳಿದ್ದು ಕೇಳದೆ ನ್ಯಾಟೋಲಿ ಸೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಉಕ್ರೇನ್ ದೇಶ ನ್ಯಾಟೋಲಿ ಜಾಯಿನ್ ಆಗೋಕ್ಕೆ ಏನಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಡೌಟ್ ನಿಮಗೆಲ್ಲರಿಗೂ ಬರ್ಬೋದು. ಏನಕ್ಕಂತ ಅಂದರೆ ಉಕ್ರೇನಲ್ಲಿ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇದೆ. ಒಂದೊಂದು ಪೊಲಿಟಿಕಲ್ ಪಾರ್ಟಿಗೂ ಒಂದೊಂದು ಐಡಿಯಾಲಜಿ ಇರುತ್ತೆ. ಅದೇ ಐಡಿಯಾಲಜಿ ಆಧಾರದ ಮೇಲೆ ಪೊಲಿಟಿಕಲ್ ಪಾರ್ಟೀಸ್ನ 2 ಕ್ಯಾಟಗರೀಸ್ ಆಗಿ ಬೇರ್ಪಡಿಸಬಹುದು. ಮೊದಲನೇ ಕ್ಯಾಟಗರಿ ಬಂದು ಪ್ರೋ ವೆಸ್ಟರ್ನ್ ಪೊಲಿಟಿಕಲ್ ಪಾರ್ಟೀಸ್ ಹಾಗೂ ಎರಡನೇ ಕ್ಯಾಟಗರಿ ಬಂದು ಪ್ರೋ ರಷ್ಯನ್ ಪೊಲಿಟಿಕಲ್ ಪಾರ್ಟೀಸ್. ಈ ಪ್ರೋ ವೆಸ್ಟರ್ನ್ ಪೊಲಿಟಿಕಲ್ ಪಾರ್ಟಿ ಏನು ಮಾಡುತ್ತೆ ಅಂತಂದರೆ, ಈ ಪಾರ್ಟೀಸಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳು ತಗೊಳ್ಳುವ ಎಲ್ಲ ನಿರ್ಧಾರಗಳು ಈ ಯುರೋಪಿಯನ್ ಕಂಟ್ರೀಸ್ ಹಾಗೂ ಅಮೆರಿಕ ಪರವಾಗಿರುತ್ತೆ. ಅಲ್ಲದೆ ಈ ಪ್ರೋ ರಷ್ಯನ್ ಕ್ಯಾಟಗರಿಗೆ ಸೇರಿರುವಂಥ ಪೊಲಿಟಿಕಲ್ ಪಾರ್ಟೀಸ್ ಏನಾದರೂ ಉಕ್ರೇನಲ್ಲಿ ಅಧಿಕಾರಕ್ಕೆ ಬಂದರೆ ಅವಾಗ ಆ ಪಾರ್ಟಿಲಿರುವ ರಾಜಕೀಯ ವ್ಯಕ್ತಿಗಳು ತಗೊಳ್ಳುವ ಎಲ್ಲ ನಿರ್ಧಾರಗಳು ರಷ್ಯಾ ಪರ ಇರುತ್ತೆ. ಉದಾಹರಣೆಗೆ ಉಕ್ರೇನ್ ಏನಾದರೂ ಯುರೋಪಿಯನ್ ಯೂನಿಯನ್ ಜೊತೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಪ್ರೋ ವೆಸ್ಟರ್ನ್ ಡಿಸಿಷನ್. ಒಂದು ವೇಳೆ ಉಕ್ರೇನ್ ನ್ಯಾಟೋಲಿ ಜಾಯಿನ್ ಆಗಬೇಕು ಅಂದ್ಕೊಳ್ಳೋದು ಕೂಡ ಪ್ರೋ ವೆಸ್ಟರ್ನ್ ಡಿಸಿಷನ್ ಆಗಿರುತ್ತೆ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಏನಾದರೂ ಜಾಸ್ತಿ ರಷ್ಯಾ ದೇಶದಿಂದ ಬರೋ ಥರ ಇದ್ದರೆ ಅದು ಪ್ರೋ ರಷ್ಯನ್ ಡಿಸಿಷನ್ ಆಗಿರುತ್ತೆ. 2010ರಲ್ಲಿ ಪ್ರೋ ರಷ್ಯನ್ ಪೊಲಿಟಿಕಲ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಆ ಪ್ರೆಸಿಡೆಂಟ್ ಹೆಸರು ವಿಕ್ಟರ್ ಯಾನ್ಕೋವಿಚ್. ಇವರು ಯಾವುದೇ ಡಿಸಿಷನ್ ತೊಗೊಂಡ್ರು ಎಲ್ಲ ರಷ್ಯಾ ಪರ ಇರೋ ಥರನೇ ನೋಡ್ಕೊತಿದ್ರು. ಈ ಪಾರ್ಟಿ 2010ರಲ್ಲಿ ಒಂದು ಡಿಸಿಷನ್ ತೊಗೊಳುತ್ತೆ. ಏನು ಡಿಸಿಷನ್ ಅಂತ ಹೇಳೋಕ್ಕೂ ಮುಂಚೆ ನಿಮಗೆಲ್ಲ ಒಂದು ವಿಷಯ ಬಗ್ಗೆ ಹೇಳಬೇಕು. 1991ರಲ್ಲಿ ಸೋವಿಯತ್ ಯೂನಿಯನ್ನಿಂದ ರಷ್ಯಾ ಹಾಗೂ ಉಕ್ರೇನ್ ವಿಭಜನೆಗೊಂಡಾಗ ಈ ಎರಡೂ ದೇಶಗಳ ಮಧ್ಯೆ ಕೆಲವು ಅಗ್ರಿಮೆಂಟ್ಸ್ ನಡೆದಿರುತ್ತೆ. ಇದರಲ್ಲಿ ಒಂದು ಅಗ್ರಿಮೆಂಟ್ ಏನು ಹೇಳುತ್ತೆ ಅಂತ ಅಂದರೆ, ಕ್ರಿಮಿಯಾ ಅಲ್ಲಿ ಇರುವಂತಹ ಒಂದು ನೇವಲ್ ಬೇಸ್ನ 1991ರಿಂದ 2017ರವರೆಗೂ ರಷ್ಯಾ ಉಪಯೋಗ ಮಾಡ್ಕೋಬೋದು ಅಂತ. ಬ್ಲ್ಯಾಕ್ ಸಿಯಲ್ಲಿ ಇರೋ ಈ ನೇವಲ್ ಬೇಸ್ ರಷ್ಯಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಅಂದರೆ ಈ ಬ್ಲ್ಯಾಕ್ ಸಿ ಮುಖಾಂತರನೇ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗೆ ಹೋಗೋಕ್ಕೆ ರಷ್ಯಾಗೆ ಚಾನ್ಸ್ ಇತ್ತು. ಆದರೆ 2010ರಲ್ಲಿ ಉಕ್ರೇನ್ ಪ್ರೆಸಿಡೆಂಟ್ ಏನು ಮಾಡಿದ್ರು ಅಂದರೆ, ಈ ನೇವಲ್ ಬೇಸ್ನ ಯೂಸ್ ಮಾಡ್ಕೊಳ್ಳೋ ಪರ್ಮಿಷನ್ ಇನ್ನೂ 25 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ರು. ಅಂದರೆ 2042ರವರೆಗೂ ರಷ್ಯಾಗೆ ಪರ್ಮಿಷನ್ ಕೊಟ್ಟರು. ಈ ಪರ್ಮಿಷನ್ಗೆ ಬದಲಾಗಿ ರಷ್ಯಾ 30% ಕಮ್ಮಿ ಬೆಲೆಗೆ ಉಕ್ರೇನ್ಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡೋಕ್ಕೆ ಅಗ್ರಿಮೆಂಟ್ ಆಗುತ್ತೆ. ಆದರೆ ಈ ಡೀಲ್ ಉಕ್ರೇನ್ ಜನಗಳಿಗೆ ಇಷ್ಟ ಆಗೋದಿಲ್ಲ. ಏನಕ್ಕಂತ ಅಂದರೆ, ಬೇರೆ ದೇಶದವರು ಅವರ ಮಿಲಿಟ್ರಿ ಬಂದು ನಮ್ಮ ದೇಶದಲ್ಲಿ ಹೆಂಗಿರುತ್ತೆ ಅಂತ. ಇದರಿಂದ ಪ್ರೆಸಿಡೆಂಟ್ ಮೇಲೆ ವಿರೋಧ ಜಾಸ್ತಿ ಆಗ್ತಾ ಬಂತು. 2013ರಲ್ಲಿ ಇನ್ನೊಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಅದೇನಂತ ಹೇಳಿದ್ರೆ, ಉಕ್ರೇನಲ್ಲಿ 70% ಉಕ್ರೇನ್ ಭಾಷೆ ಮಾತಾಡೋರು ಇರ್ತಾರೆ ಹಾಗೂ 30% ರಷ್ಯನ್ ಭಾಷೆ ಮಾತಾಡೋರು ಇರ್ತಾರೆ. ಈ 70% ಉಕ್ರೇನ್ ಭಾಷೆ ಮಾತಾಡೋ ಜನ ಅವರ ದೇಶ ಯುರೋಪಿಯನ್ ಯೂನಿಯನ್ನಲ್ಲಿ ವಿಲೀನಗೊಳ್ಳಬೇಕು ಅಂತ ಅಂದ್ಕೊಳ್ತಾರೆ. ಈ ಥರ ಮಾಡೋದ್ರಿಂದ ಅವರಿಗೆ ಬೆಟರ್ ಲೈಫ್, ಬೆಟರ್ ಜಾಬ್ ಸಿಗುತ್ತೆ ಹಾಗೂ ಯುರೋಪಿಯನ್ ದೇಶಗಳಿಗೆ ಪಾಸ್ಪೋರ್ಟ್ ಹಾಗೂ ವೀಸಾ ಇಲ್ಲದೆ ಪ್ರಯಾಣ ಮಾಡ್ಬೋದು, ವ್ಯಾಪಾರ ವಹಿವಾಟಲ್ಲಿ ಅವರು ಲಾಭ ನೋಡ್ಬೋದು ಅಂತ ಅಂದ್ಕೊತಾರೆ. ಆದರೆ ಈ 30% ರಷ್ಯನ್ ಭಾಷೆ ಮಾತಾಡೋರು ಏನು ಅಂದ್ಕೊತಾರೆ ಅಂದರೆ, ನಾವು ಈ ಯುರೋಪಿಯನ್ ಯೂನಿಯನ್ ಜೊತೆ ಸೇರಿದ್ರೆ ನಾವು ಬಡವರಾಗ್ತೀವಿ, ಅವರು ನಮ್ಮನ್ನು ಗುಲಾಮರ ಥರ ನೋಡ್ತಾರೆ, ಅತಿ ಹೆಚ್ಚು ಕೆಲಸ ಮಾಡಿಸ್ಕೊಂಡು ಕಮ್ಮಿ ಸಂಬಳ ಕೊಡ್ತಾರೆ ಅನ್ನೋ ಒಂದು ಆಲೋಚನೆ ಅವರಲ್ಲಿರುತ್ತೆ. 2013ರಲ್ಲಿ ಈ ಪ್ರೆಸಿಡೆಂಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯುರೋಪಿಯನ್ ಯೂನಿಯನ್ ಜೊತೆ ಉಕ್ರೇನ್ ಸೇರೋದಕ್ಕೆ ಅಗ್ರಿಮೆಂಟ್ಲಿ ಸಹಿ ಹಾಕೋಕ್ಕೆ ನಿರಾಕರಿಸ್ತಾರೆ. ಈ ಉಕ್ರೇನಲ್ಲಿ 70% ಉಕ್ರೇನ್ ಭಾಷೆ ಮಾತಾಡೋರು ಇರೋದ್ರಿಂದ ಈ ಪ್ರೆಸಿಡೆಂಟ್ ವರ್ತನೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಪ್ರೆಸಿಡೆಂಟ್ನ ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೂ ಉಕ್ರೇನ್ನ ಯುರೋಪಿಯನ್ ಯೂನಿಯನ್ನಲ್ಲಿ ವಿಲೀನ ಮಾಡಬೇಕು ಅನ್ನೋ ಒಂದು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಪ್ರತಿಭಟನೆನ ಯೂರೋ ಮೇಡ್ ಇನ್ ಮೂವ್ಮೆಂಟ್ ಅಂತ ಕರೆದ್ರು. ಈ 30% ರಷ್ಯನ್ ಮಾತಾಡೋ ಪ್ರಾಂತ್ಯದವರು, ನಿಮ್ಮ ಆಡಳಿತ ನಮಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಡಿಸಿಷನ್ಸ್ ಹಾಗೂ ಪಾಲಿಸೀಸ್ ಯಾವುದು ನಮಗೆ ಇಷ್ಟ ಆಗ್ತಾ ಇಲ್ಲ, ನಮ್ಮ ಪ್ರಾಂತ್ಯವನ್ನು ನಾವು ಆಡಳಿತ ಮಾಡ್ಕೊಳ್ತೇವೆ, ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ಕೊತಾರೆ. ಈ ಪ್ರೋ ರಷ್ಯನ್ ಪ್ರಾಂತ್ಯಗಳು ಯಾವುದ್ಯಾವುದು ಅಂತ ಅಂದರೆ ಲುಹಾನ್ಸ್ಕ್, ಡೊನೆಟ್ಸ್ಕ್, ಕ್ರಿಮಿಯಾ. ಪ್ರತಿಭಟನೆ ಜಾಸ್ತಿ ಆಗ್ತಿದ್ದಂತೆ ಈ ಪ್ರೆಸಿಡೆಂಟ್ನ ಆಡಳಿತದಿಂದ ಇಳಿಸ್ತಾರೆ. ಈ ಥರ ಜಗಳ ಆಡೋ ಸಮಯದಲ್ಲಿ ರಷ್ಯಾ ಅದರ ಮಿಲಿಟ್ರಿನ ಕ್ರಿಮಿಯಾಗೆ ಕಳಿಸಿ ಆ ಪ್ರಾಂತ್ಯನ ಆಕ್ರಮಣ ಮಾಡುತ್ತೆ. ಕ್ರಿಮಿಯಾಗೆ ಇಂಡಿಪೆಂಡೆನ್ಸ್ ಕೊಡುತ್ತೆ. ನಂತರ ಕ್ರಿಮಿಯಾ ರಷ್ಯಾದಲ್ಲಿ ವಿಲೀನ ಕೂಡ ಆಗುತ್ತೆ.
ನಂತರ 2014ರಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ ಹಾಗೂ ಹೊಸ ಪ್ರೆಸಿಡೆಂಟ್ ಕೂಡ ಎಲೆಕ್ಟ್ ಆಗ್ತಾರೆ. ಆ ಪ್ರೆಸಿಡೆಂಟ್ ಪ್ರೋ ವೆಸ್ಟರ್ನ್ ಪೊಲಿಟಿಕಲ್ ಪಾರ್ಟಿಗೆ ಸೇರಿದವನು. ಈ ಲುಹಾನ್ಸ್ಕ್ ಹಾಗೂ ಡೊನೆಟ್ಸ್ಕ್ ಅಲ್ಲಿ ಇನ್ನ ಪ್ರತಿಭಟನೆಗಳು ನಡೀತಾನೆ ಇರುತ್ತೆ. ಆದರೆ ಈ ಬಾರಿ ಆಯುಧಗಳಿಂದ. ಈ ಉಕ್ರೇನ್ ಸರ್ಕಾರ ಅದರ ಮಿಲಿಟರಿ ಬಲಗಗಳಿಂದ ಪ್ರತಿಭಟನೆ ಮಾಡೋರನ್ನ ನಿಗ್ರಹಿಸಬೇಕು ಅಂತ ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಹಾಗೆ ಈ ರಷ್ಯಾ ಅನ್ಅಫಿಷಿಯಲ್ ಆಗಿ ಪ್ರತಿಭಟನೆ ಮಾಡೋರಿಗೆ ಅವರು ಆಯುಧಗಳನ್ನು ಸಪ್ಲೈ ಮಾಡ್ತಾ ಅವರಿಗೆ ಅನ್ಅಫಿಷಿಯಲ್ ಆಗಿ ಸಪೋರ್ಟ್ ಮಾಡ್ತಾ ಬರ್ತಿರ್ತಾರೆ. ಕೆಲವು ವರ್ಷಗಳ ನಂತರ ಪ್ರತಿಭಟನೆಕಾರರು ಆ ಪ್ರಾಂತ್ಯಗಳನ್ನ ಅವರ ಹಿಡಿತಕ್ಕೆ ಅವ್ರಿಗೆ ತಗೊತಾರೆ. ಬಟ್ ಆದರೆ ಅವರಿಗೆ ಕಂಟ್ರಿ ಸ್ಟೇಟಸ್ ಮಾತ್ರ ಸಿಗೋದಿಲ್ಲ. ಉಕ್ರೇನ್ ಏನನ್ನುತ್ತೆ ಅಂದರೆ, ಕ್ರಿಮಿಯಾನ ಹೆಂಗೆ ರಷ್ಯಾ ಆಕ್ರಮಣ ಮಾಡ್ಕೊಳ್ತಾರೋ ಅದೇ ಥರ ಈ 2 ಪ್ರಾಂತ್ಯಗಳನ್ನು ಆಕ್ರಮಣ ಮಾಡ್ಕೊತಾರೆ ಅನ್ನೋದು ಅವರ ಒಂದು ಸಂದೇಹ. ಈ ಥರ ಇರುವಾಗ ರಷ್ಯಾ ಜೊತೆ ಯುದ್ಧ ಮಾಡಬೇಕು ಅಂತ ಅಂದರೆ ಉಕ್ರೇನ್ ಮಿಲಿಟ್ರಿ ಒಂದೇ ಸರಿ ಹೋಗಲ್ಲ ಅಂತ ನ್ಯಾಟೋಲಿ ಸೇರೋಕ್ಕೆ ಪ್ರಯತ್ನ ಮಾಡುತ್ತೆ. ಇಷ್ಟರಲ್ಲಿ ರಷ್ಯಾ ಆ 2 ಪ್ರಾಂತ್ಯಗಳಿಗೆ ಇಂಡಿಪೆಂಡೆನ್ಸ್ ಅನೌನ್ಸ್ ಮಾಡುತ್ತೆ. ನಂತರ ಆ 2 ಪ್ರಾಂತ್ಯಗಳನ್ನು ಅವರ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಇವಾಗ ಉಕ್ರೇನ್ ಮೇಲೆ ಈ ಯುದ್ಧ ಪ್ರಕಟಣೆ ಮಾಡಿರೋದು. ಉಕ್ರೇನ್ ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿದ್ರೆ, ಅವರ ದೇಶದಲ್ಲಿ ಇರುವ ಭೂಭಾಗನ ರಷ್ಯಾ ಅವರು ಬಂದು ಆಕ್ರಮಣ ಮಾಡಿಕೊಂಡ್ರೆ ಅದು ರಷ್ಯಾದು ತಪ್ಪು ಅಂತ ಅವರು ಹೇಳ್ತಿರೋದು. ರಷ್ಯಾ ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಹತ್ತಿರದಲ್ಲಿ ಶತ್ರು ದೇಶಗಳ ನ್ಯಾಟೋ ಮಿಲಿಟ್ರಿ ಬಂದಿರುತ್ತೆ ಅಂತ ಅಂದರೆ ನಾವು ಹೆಂಗೆ ಒಪ್ಕೊಳ್ಳೋದು ಅಂತ ಅವ್ರು ಹೇಳ್ತಿರೋದು. ಉಕ್ರೇನ್ಲಿ ನ್ಯಾಟೋನ ಬರದೇ ಇರೋ ಥರ ಮಾಡೋಕ್ಕೆ ಇದೆಲ್ಲ ಮಾಡ್ತಿದ್ದೀವಿ ಹಾಗೂ ಈಸ್ಟರ್ನ್ ಉಕ್ರೇನಲ್ಲಿರೋ ರಷ್ಯನ್ಸ್ಗೆ ಇಂಡಿಪೆಂಡೆನ್ಸ್ ಕೊಡೋದಕ್ಕೆ ಇದೆಲ್ಲ ಮಾಡ್ತಿದ್ದೀವಿ ಅಂತ ರಷ್ಯಾ ಹೇಳ್ತಿದೆ. ಅಮೇರಿಕಾ ಹಾಗೂ ಈ ಯುರೋಪಿಯನ್ ಕಂಟ್ರೀಸ್ ಏನು ಅಂದ್ಕೊಳ್ತಿದೆ ಅಂತಂದರೆ, ಇಷ್ಟು ವರ್ಷಗಳ ಕಾಲ ಅವರ ಜೊತೆ ಸ್ನೇಹ ಸಂಬಂಧ ಇದ್ದಂತಹ ಉಕ್ರೇನ್ಗೆ ಸಹಾಯ ಮಾಡಬೇಕು ಅಂತ, ಹಾಗೂ ಇದು ಉಕ್ರೇನ್ಗೆ ಮಾತ್ರ ನಿಲ್ಲಲ್ಲ, ಬೇರೆ ಹಳೆ ಸೋವಿಯತ್ ಯೂನಿಯನಲ್ಲಿ ಇದ್ದಂತಹ ದೇಶಗಳನ್ನೂ ರಷ್ಯಾ ಆಕ್ರಮಣ ಮಾಡ್ಬೋದು ಅಂತ. ಇದರಿಂದ ಯುರೋಪಿಯನ್ ಕಂಟ್ರೀಸ್ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತೆ. ಇದರಿಂದ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಕೂಡ ಹಾಳಾಗುವ ಒಂದು ಮುನ್ಸೂಚನೆ ಇರೋದ್ರಿಂದ ರಷ್ಯಾ ಮೇಲೆ ಇವಾಗ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ದೀವಿ ಅಂತ ಹೇಳ್ತಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ನಮ್ಮ ಭಾರತ ದೇಶಕ್ಕೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಹೀಗೆ ಯುದ್ಧ ಮುಂದುವರೆದ್ರೆ ಏನಾಗ್ಬೋದು? ಇದನ್ನೆಲ್ಲ ನೋಡಿ ಅಮೆರಿಕ ಏನು ಡಿಸಿಷನ್ ತಗೊಳುತ್ತೆ ಅನ್ನೋದನ್ನೆಲ್ಲ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಈ ನನ್ನ ಎಕ್ಸ್ಪ್ಲನೇಷನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.